ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದ್ರಿಂದ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಕೊನೆವರೆಗೂ ನೋಡಿ, ಪ್ರತಿಯೊಂದು ಲೆಸನಿಂದನೂ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್, 5 ಮಾರ್ಕ್ಸ್ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಕೊಡ್ತಾ ಬರ್ತಾ ಇದ್ದೇನೆ. ಬನ್ನಿ ಓಕೆ, ಶುರು ಮಾಡೋಣ ಬನ್ನಿ. ಪ್ರೇಮಚಂದ್, ಸುಜನಾ ಭಗತ್, ಇದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಫಸ್ಟ್ ನೋಡೋಣ. ನೋಡಿ, ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ, ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತಾನೆ. सुजना भगत कहानी के आधार पर सीधे साधे किसना आते हैं इस और झुक जाते हैं. ಇಲ್ಲಿ ಆನ್ಸರ್ ಈಸ್ ಧರ್ಮ್ और ಕೀರ್ತಿ. ಓಕೆ, ನೆಕ್ಸ್ಟ್ ಇದೊಂದು ಕ್ವಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಒಂದು, ಸುಜಾನ್ ने घाव में क्यों बनवाया. ಇದು ಆನ್ಸರ್ ಇಲ್ಲಿದೆ. ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. सुजान के बड़े बेटे का नाम क्या है बोला. ओके, ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. नेक्स्ट, भगवान की जो होगी तो फिर रुपए हो जाएंगे. सुजना भगत कहानी के आधार पर प्रस्तुत वाक्य किससे कहा. ಇದು ಬುಲಾಕಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. नेक्स्ट, घर में इसका राज होता है जो कमात है. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, आदमी को चाहिए कि जैसा समय देखे वैसा काम करे. कहानी के आधार पर तुत वाक्य का अर्थ है. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇದರಲ್ಲಿ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಸಹಿ ಜೋಡ್ ಚುನ್ಕರ್ ಲಿಖಿಯೇ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಈ ಒಂದು ಇಂಪಾರ್ಟೆಂಟ್ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಈ ಒಂದು ಲೆಸನಲ್ಲಿ. ಅಂದರೆ घर में सुजना भगत का अनादर कैसे हुआ. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. सुजन भगत को सबसे अधिक क्रोध आता है. ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಈ ಒಂದು ಲೆಸನಲ್ಲಿ. ಓಕೆ, ನೆಕ್ಸ್ಟ್ ಸಂದರ್ಭ. ಇದರಲ್ಲಿ ಈ ಒಂದು ಫಸ್ಟ್ ಲೆಸನಲ್ಲಿ ಸಂದರ್ಭ ಇದಕ್ಕೆ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳಿವು. ಇದು ಒಂದು ದಿನ್ ಘರ್ ಏಕ್ ನಾ ಏಕ್, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಒಂದು ನೆಕ್ಸ್ಟು ಇದು ಒಂದು ಕೇಳ್ತಾರೆ ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಬನ್ನಿ ಎರಡನೇ ಇದಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್ ಎರಡನೆಯ ಒಂದು ಲೆಸನಲ್ಲಿ ನೋಡ್ತಾ ಹೋಗೋಣ. ಇವಾಗ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಹಮ್ ಲೋಗೋ ಕಾ ಪರಮ್ ಧರ್ಮ ಹೈ. ಇದು ಒಂದು ತುಂಬ ಇಂಪಾರ್ಟೆಂಟ್ ಆನ್ಸರ್ ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ. ನೆಕ್ಸ್ಟು मन ज़्यादा देर तक युद्ध में पड़ा तो है शा गिरेगी. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಇದು ಒಂದು ಇಂಪಾರ್ಟೆಂಟ್. ಇದು ಒಂದು. ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಲಿಖಿ. ಈ ಒಂದು ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಇದು ಒಂದು ಪ್ರಶ್ನೆ, ಇದು ಒಂದು ಪ್ರಶ್ನೆ. ಧರ್ಮ पालना के मार्ग में क्या
ಕ್ಯಾ ಉಡ್ಚನ್ ಆತೆ ಹೈ, ಇದು ಒಂದು 3 ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಇದರಲ್ಲಿ. ನೆಕ್ಸ್ಟ್ ಸಂದರ್ಭದೊಡನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪಾಠದಲ್ಲಪ್ಪ ಅಂದರೆ ಸಿ ಪ್ರಕಾರ ಕೋ ಲೇಗ್, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಏಕ್ ಸಮಯ ಕಿಸಿ ಅಂಗ್ರೇಜಿ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಗಂಗಾ ಮಯಾಸೆ, ಇದು ಈ ಒಂದು ಪಾಠದಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ಲೇಖಕನೇ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಇದು ಒಂದು ಲೇಖಕ್ ಮಕರ್ ಸಂಕ್ರಾಂತಿ ಕೆ ದಿನ್ ಯಹಾತೆ, ಇದು ಒಂದು ಪ್ರಶ್ನೆ. ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸಮಾಜ ಮೇ ಕೌನ್ ಕೌನ್ ಸೆ ಸಮಸ್ಯೆ ಬಡಾ ರಹಿ ಹೈ, ಇದು ಒಂದು ಪ್ರಶ್ನೆ. ಮನುಷ್ಯ ಕೆ ಕುಂಭ ಕೆ ಬಾರೆ ಮೇ ಲಿಖಿಯೇ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದರಲ್ಲಿ ಸಂದರ್ಭದೊಡನೆ ಬೇಟಾ, ಇದು ಒಂದು. ಆಮೇಲೆ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಇದರಲ್ಲಿ ಇದು ಒಂದು ಪ್ರಶ್ನೆ, ಇದೊಂದು ಪ್ರಶ್ನೆ. ಓಕೆ, ನೆಕ್ಸ್ಟ್ ಏ ಕಹಾನಿ ಯಹಾ ಬಿ, ಮನ್ನು ಭಂಡಾರಿ ಅವರು ಬರೆದಂತಹ ಒಂದು ಕಹಾನಿ ಇದು. ಇದರಲ್ಲಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ನೋಡೋಣ. ಇದರಲ್ಲಿ ಆಜ್ ಮೇರಾ ಸೆ ಪೆಹಲೆ ಮನ್ನು ಕೆ ಪಿತಾ ಯಹಾ ತೆ, ಇದು ಒಂದು ಪ್ರಶ್ನೆ. 5 भाई बहनों में सबसे छोटी है, ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಆಜ್ ಮೇರಾ ಕೆ ಬ್ರಹ್ಮಪುರಿ में ಹೇಳಿ, ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. मन्नू भंडारी की यादों का सिलसिला शुरू होता है, ಇದೊಂದು. मन्नू के पिताजी पहले यहाँ थे, ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಪಿತಾಜಿ ರಮೋಯಿ ಗರ್ ಕೋ ಕಹತೆ थे, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ಪಡೋಸ್ ಕಲ್ಚರ್ ಕೆ ಬಾರೆ ಮೇ ಲೇಖಿಕಾ ಕ್ಯಾ ಕಹತಿ ಹೈ, ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸಂದರ್ಭದೊಡನೆ ಇಂಪಾರ್ಟೆಂಟ್ ಯಾವುದಂದರೆ ಬಂದ್ ಕರೋ ಅಬ್ ಇಸ್ ಮನು ಕಾ ಘರ್ ಸೆ ಲೇಖನ, ಇದೊಂದು ಪ್ರಶ್ನೆ. ನೆಕ್ಸ್ಟ್ ಏಕ್ ಔರ್ ಕೆ ಬೆಹದ್ ಕೋಮಲ್ ಅವ್ರ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ